ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ ಸಮಾಜ ವಿಜ್ಞಾನದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 2ಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ ವಿಡಿಯೋವನ್ನು ನೋಡಿ, ನಾನಲ್ಲಿ 1 ಅಂಕದ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಆ್ಯಸ್ ಪರ್ LBA ಮತ್ತು ಬ್ಲೂ ಪ್ರಿಂಟು. ಸೊ 80 ಮಾರ್ಕ್ಸ್ಗಳ ಪ್ಯಾಕೇಜನ್ನು ಇದೆ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತವೆ. ಇದಲ್ಲದೆ ಇನ್ನೂ ಪಾಠದ ಒಳಗಿನ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಗಳನ್ನು ಸಿದ್ಧ ರೆಡಿ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಿಮಗೆ ಕೊಡ್ತೀನಿ. ಸೊ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಈ ಪರೀಕ್ಷೆ 3 ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ 3 ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಇದೇ ಥರದ ವಿಡಿಯೋಗಳು ನಿಮ್ಮ ಮುಂದೆ ಬರ್ತವೆ. ಸೊ ಜಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ವಿಡಿಯೋಸ್ಗಳನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂದು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇದೆ. ಸೊ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವು ಲಿಂಕ್ಗಳನ್ನು ಶೇರ್ ಮಾಡ್ತೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ 2 ಅಂಕದ ಕಂಪ್ಲೀಟ್ ಕ್ವಶನನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇಟ್ಟುಕೊಳ್ಳಬೇಕು, ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಭರಿಸಬೇಕು, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನರನ್ನು ನೇಮಿಸಿಕೊಳ್ಳೋ ಹಾಗಿಲ್ಲ ಅನ್ನೋದೇ ಒಂದು ಮುಖ್ಯವಾಗಿರ್ತಕ್ಕಂಥ ನಿಬಂಧನೆ. ಇನ್ನು ಭಾರತ ಸ್ವಾತಂತ್ರ್ಯ ನಂತರ ಎದುರಿಸಿದ ಸಮಸ್ಯೆಗಳು: ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ವಸತಿ ಸಮಸ್ಯೆ ಕೂಡ ಇಂಪಾರ್ಟೆಂಟ್ ಆಯಿತು. ಇನ್ನು ಜುನಾಗಢ್ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಂಡ ಬಗೆ ಹೇಗೆ? ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ್ದ, ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿತಾರೆ, ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡ್ತಾನೆ, ಭಾರತೀಯ ಸೈನ್ಯ ಶಾಂತಿಯನ್ನು ಸ್ಥಾಪನೆ ಮಾಡ್ತದೆ, 1949ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಬರಿಬೋದು. ಸಾರ್ವಜನಿಕ ಆಡಳಿತ ಸರ್ಕಾರದ ಒಂದು ಆಧಾರ ಸ್ತಂಭ. ಇದು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡ್ತದೆ, ಕಾನೂನು ಮತ್ತು ನೀತಿಯ ಅನುಷ್ಠಾನ ಮಾಡ್ತದೆ, ಸಾಮಾಜಿಕ ಭದ್ರತೆ ಕೊಡ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನು ವಿಶ್ವಸಂಸ್ಥೆಯ ಖಾಯಂ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಹೆಸರುಗಳನ್ನು ಕೇಳ್ಬೋದು. ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಇನ್ನು ರೈಲ್ವೆ ರಕ್ಷಣಾ ಪಡೆಯ ಕಾರ್ಯಗಳನ್ನು ಕೇಳ್ಬೋದು. ಇದು ರೈಲ್ವೆ ಅಪರಾಧಗಳನ್ನು ತಡೆಯೋದು, ರೈಲ್ವೆ ಪ್ರಯಾಣಿಕರ ರಕ್ಷಣೆ ಮಾಡೋದು, ರೈಲು ಹಳಿಯ ರಕ್ಷಣೆ, ರೈಲ್ವೆ ಆಸ್ತಿಯ ರಕ್ಷಣೆಯನ್ನು ಮಾಡ್ತದೆ. ಇನ್ನು ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೇಂದ್ರ ಸರ್ಕಾರದ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತದೆ, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದೆ, ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ಕೊಡ್ತದೆ, ಅಧಿಕಾರಿಗಳ ದುರ್ವರ್ತನೆಗೆ ಶಿಸ್ತು ಕ್ರಮ ಕೈಗೊಳ್ಳೋ ಕುರಿತು ಕೂಡ ಸರ್ಕಾರಕ್ಕೆ ಕೇಂದ್ರ ಲೋಕಸೇವಾ ಆಯೋಗ ಸಲಹೆಯನ್ನು ಕೊಡ್ತದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ. ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತ ಕರಿತೀವಿ. ಇದು ಜನಪ್ರಿಯ ಮತ್ತು ವೈಜ್ಞಾನಿಕ ವಿಧಾನ. ಇಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡಿ ನಿಶ್ಚಿತ ರೀತಿಯಲ್ಲಿ ಆಯ್ಕೆಯನ್ನು ಮಾಡ್ತಾರೆ. ಬಟ್ ಪರೋಕ್ಷ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತೀವಿ. ಸೊ ಇದರಲ್ಲಿ ಪರೋಕ್ಷ ವಿಧಾನದಲ್ಲಿ ಆಯ್ಕೆಯನ್ನು ಮಾಡ್ತಾರೆ. ಅಂದರೆ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿ ಇರುವವರನ್ನು ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಗೆ ಏರಿಸುವುದೇ ಪರೋಕ್ಷ ನೇಮಕಾತಿ. ಇದು ಆಂತರಿಕ ನೇಮಕಾತಿ ಆಗದು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಕೇಳಿದ್ದಾರೆ. ಇದು ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು, ಕೋವಿಡ್-19 ರೋಗಗಳ ನಿವಾರಣೆ ಮಾಡೋದು, ಏಡ್ಸ್, ಕ್ಯಾನ್ಸರ್ನಂಥ ರೋಗಗಳ ನಿವಾರಣೆ, ಸಿಡುಬು ರೋಗದ ನಿವಾರಣೆ, ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆ, ಹಸಿವು, ಅಪೌಷ್ಟಿಕತೆಗಳ ನಿವಾರಣೆಗೆ ಪ್ರಯತ್ನವನ್ನು ಮಾಡಿದೆ. ಯಾವುದು? ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳೇನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸೋದು, ವಿಶ್ವವನ್ನು ಹಸಿವಿನಿಂದ ಮುಕ್ತ ಮಾಡೋದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನದ ಗುಣಮಟ್ಟ ಸುಧಾರಣೆ ತರೋದು. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳು ಅಂತ ಬರ್ತದೆ. ಇದು ಕಾರ್ಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆ ಕೊಡುತ್ತದೆ, ಕಾರ್ಮಿಕ ವರ್ಗದ ಆರೋಗ್ಯದ ಸಂರಕ್ಷಣೆ ಮಾಡ್ತದೆ, ಉತ್ತಮ ಜೀವನದ ಮಟ್ಟ, ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸೌಲಭ್ಯವನ್ನು ಏನು ಮಾಡ್ತದಪ್ಪ ಅಂದ್ರೆ ಒದಗಿಸ್ತದೆ. ಇನ್ನು ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹ ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ತಾರತಮ್ಯದಿಂದ ಉಂಟಾದಂಥ ಪೂರ್ವಾಗ್ರಹ ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಮುಂತಾದ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಆಸ್ಪದ ಮಾಡುತ್ತದೆ. ಇದರಿಂದ ಸಾಮಾಜಿಕ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗಿ ಹೋಗ್ತದೆ. ಇನ್ನು ಅಸ್ಪೃಶ್ಯತಾ ಆಚರಣೆಯ ನಿವಾರಣೆಯ ಕ್ರಮಗಳು.
ಸೊ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ಕಡ್ಡಾಯವಾಗಿ ನಿಷೇಧವನ್ನು ಮಾಡಿದೆ. ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ 1955 ಜಾರಿ ಮಾಡಿದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಜಾರಿಯಾಗಿದೆ. ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡ್ತಾ ಇದ್ದಾರೆ. ಸಮಾನತೆ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ಕೊಡ್ತಾ ಇದ್ದಾರೆ. ಇನ್ನು ಭಾರತ ಎದುರಿಸ್ತಕ್ಕಂಥ ಸಾಮಾಜಿಕ ಸವಾಲುಗಳು ಕೇಳಿದ್ರು. ಮಿತಿ ಮೀರಿದ ಜನಸಂಖ್ಯೆ, ಬಡತನ, ನಿರುದ್ಯೋಗ, ಭಿಕ್ಷಾಟನೆ, ಬಾಲಾಪರಾಧ, ಬಾಲಕಾರ್ಮಿಕರ ಸಮಸ್ಯೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಬಾಲಕಾರ್ಮಿಕತೆಗೆ ಕಾರಣಗಳನ್ನು ಕೇಳ್ತಾರೆ. ಸೊ ಕುಟುಂಬದ ಬಡತನ, ಕೌಟುಂಬಿಕ ಕಲಹ, ಪಾಲಕರ ವಿವಾಹ ವಿಚ್ಛೇದನ ಆಗಿರ್ಬೋದು, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಉದ್ಯಮಿಗಳ ಲಾಭಕೋರತನ ಅಂತ ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಬಾಲಕಾರ್ಮಿಕತೆಯ ನಿವಾರಣೆಗೆ ಕ್ರಮಗಳು ಅಂತ ಕೇಳಿದರು. ಸೊ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿದ್ದಾರೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣಾ ಕಾಯ್ದೆ ಜಾರಿ ಮಾಡಿದ್ದಾರೆ. ನಮ್ಮ ಸಂವಿಧಾನದ 24ನೆಯ ವಿಧಿ 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸೋದು ಶಿಕ್ಷಾರ್ಹ ಅಪರಾಧ ಅಂತ ಏನು ಮಾಡಿದೆಪ್ಪ ಅಂತಂದರೆ ಹೇಳಿದೆ. ಮುಂದಿನ ಪ್ರಶ್ನೆ, ಆಮೇಲೆ 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ವರದಕ್ಷಿಣೆಯ ದುಷ್ಪರಿಣಾಮಗಳು: ಸ್ತ್ರೀಯರ ಸ್ವಾಭಿಮಾನ, ಗೌರವ ಮತ್ತು ಸ್ಥಾನಮಾನಕ್ಕೆ ಕುಗ್ಗು ಬರ್ತದೆ. ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತವೆ. ಸ್ತ್ರೀ ಪುರುಷರ ನಡುವೆ ಒಡಕು ಪ್ರಾರಂಭವಾಗ್ತದೆ. ಸಮಾಜದಲ್ಲಿ ಅನೈತಿಕತೆ, ಕ್ರೌರ್ಯ ಹೆಚ್ಚಾಗ್ತದೆ. ಕೌಟುಂಬಿಕ ಸಂಬಂಧಗಳು ಏನಾಗ್ತವಪ್ಪ ಅಂದ್ರೆ ಹಾಳಾಗ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಬಾವಿ ನೀರಾವರಿಯ ಮಹತ್ವ ಅಥವಾ ಉಪಯೋಗ ಕೇಳಿದ್ರೆ ಕಡಿಮೆ ಮಳೆಯಾಗುವ ಸ್ಥಳಕ್ಕೆ ಸೂಕ್ತ, ಬಾವಿಗಳ ನಿರ್ವಹಣೆ ಮತ್ತು ನಿರ್ಮಾಣ ಸುಲಭ, ಕೆರೆ ಕಾಲುವೆ ನೀರಾವರಿ ಇಲ್ಲದ ಬಾವಿಗಳಲ್ಲಿ ಬಾವಿ ನೀರಾವರಿ ಅತಿ ಉಪಯುಕ್ತ ಆಗಿದೆ. ಇನ್ನು ಮಳೆ ನೀರಿನ ಸಂಗ್ರಹಣೆ ಅಥವಾ ಮಳೆ ಕೊಯ್ಲು ಕಡ್ಡಾಯ ಮಾಡ್ತಾ ಇದ್ದಾರೆ. ಏಕೆ? ಮಳೆಯ ಹಂಚಿಕೆ ಏನಾಗಿದೆಯಪ್ಪ ಅಂದ್ರೆ ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆ ಇದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಸಹ ಮಳೆರಹಿತ ಪ್ರದೇಶಗಳಾಗ್ತವೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡು ಬರ್ತಾ ಇದೆ. ಜಲಕ್ಷಾಮಕ್ಕೆ ಪರಿಸರ ಪರಿಹಾರ, ಮಳೆ ಕೊಯ್ಲು ಮತ್ತು ಮಳೆ ನೀರಿನ ಸಂಗ್ರಹಣೆ ಮುಖ್ಯವಾಗಿ ಆಧಾರದ ಸ್ತಂಭ. ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಅಂತ ಕೇಳ್ತಾರೆ. ಸೊ ನೀರಾವರಿ ಸೌಲಭ್ಯವನ್ನು ಒದಗಿಸೋದು, ಪ್ರವಾಹದ ನಿಯಂತ್ರಣ ಮಾಡೋದು, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು, ಮಣ್ಣಿನ ಸವಕಳಿಯನ್ನು ಕಟ್ಟಿಸೋದು, ಪ್ರವಾಸಿಗರ ಆಕರ್ಷಣೆ ಆಗ್ತದಲ್ಲ, ವಿಶೇಷವಾಗಿ ಮೀನುಗಾರಿಕೆನೂ ಕೂಡ ಇದೆ. ಇನ್ನು ಮಳೆ ನೀರು ಸಂಗ್ರಹಣೆ ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಮಳೆ ಬಿದ್ದ ಸ್ಥಳದಲ್ಲೇ ನೀರನ್ನು ಸಂಗ್ರಹಿಸೋದು, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸೋದು. ಇನ್ನು ಭಾರತದಲ್ಲಿ ನೀರಾವರಿ ಅವಶ್ಯಕ ಏಕೆ? ಸೊ ಭಾರತದಲ್ಲಿ ಮಳೆ ಅನಿಶ್ಚಿತತೆಯಿಂದ ಕೂಡಿದೆ ಮತ್ತು ಮಳೆಯ ಪ್ರಮಾಣ ಅಸಮಾನ. ಸೊ ಮಳೆ ನಿಯತಕಾಲಿಕವಾಗಿರೋದ್ರಿಂದ ವ್ಯವಸಾಯ ಮಾಡಲು ಕಾಲುವೆ, ಕೆರೆ ಹಾಗೂ ಬಾವಿ ನೀರಾವರಿ ಅತಿ ಅಗತ್ಯ ಆಗಿದೆ. ಇನ್ನು ಹತ್ತಿ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳನ್ನು ಕೇಳಿದ್ದಾರೆ ನೋಡಿ. 20ರಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. 75ರಿಂದ 150 ಸೆಂಟಿಮೀಟರ್ ಮಳೆ ಬೇಕು. ಕಪ್ಪು ಅಥವಾ ಮೆಕ್ಕಲು ಮಣ್ಣು ಬೇಕು. ಇಷ್ಟು ಬರೀರಿ. ಇನ್ನು ಭಾರತದ ವ್ಯವಸಾಯದ ಪ್ರಮುಖ ವಿಧಗಳು. ಸೊ ಜೀವನಾಧಾರ ಬೇಸಾಯ, ಅದರಲ್ಲಿ ಸ್ಥಿರ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯ ಅಂತೀವಿ. ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ. ಇನ್ನು ವ್ಯವಸಾಯದ ಪ್ರಾಮುಖ್ಯತೆ ಬಂದರೆ ಕೃಷಿ ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ. ದೇಶದ ಜನರಿಗೆ ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ. ಹೆಚ್ಚು ಜನರಿಗೆ ಉದ್ಯೋಗ ಕೊಡುತ್ತದೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಕೊಡುತ್ತದೆ. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು. ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ. ಉದ್ಯೋಗಾವಕಾಶದ ಹೆಚ್ಚಳ, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತದೆ. ಇನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಅಥವಾ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಏಕೆ ನಿರ್ಮಿಸಿದೆ? ಇದು ಇಂಪಾರ್ಟೆಂಟ್ ಇದೆ. ಎಲ್ಲ ರಾಜ್ಯಗಳಲ್ಲಿ ವರ್ಷದ ಎಲ್ಲ ಅವಧಿಯಲ್ಲಿ ಹೆಚ್ಚು ಉತ್ಪಾದನೆ ಇರೋದಿಲ್ಲ ವಿದ್ಯುತ್ನ. ಸೊ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಿಸಿದೆ. ಇದರಿಂದ ಹೆಚ್ಚುವರಿ ವಿದ್ಯುತ್ ಇರುವ ಪ್ರದೇಶದಿಂದ ಕೊರತೆ ಇರುವ ಪ್ರದೇಶಗಳಿಗೆ ಪೂರೈಸಬಹುದಾಗಿದೆ. ಇನ್ನು ಮಿಶ್ರ ಬೇಸಾಯ ಕೇಳ್ತಾರೆ. ಸೊ ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ, ಕೋಳಿ ಸಾಗಾಣಿಕೆ, ಜೇನು ಸಾಗಾಣಿಕೆ, ಹಂದಿ ಸಾಕಾಣಿಕೆ, ರೇಷ್ಮೆ ಕೃಷಿ ಇತ್ಯಾದಿಗಳನ್ನು ಜೊತೆಯಾಗಿ ಮಾಡುವ ಬೇಸಾಯ ಮಿಶ್ರ ಬೇಸಾಯ. ಇನ್ನು ನೀತಿ ಆಯೋಗದ ಮುಖ್ಯ ವಿಭಾಗಗಳನ್ನು ಕೇಳಿದರೆ ಅದು ನೀತಿ ಮತ್ತು ಕಾರ್ಯಕ್ರಮದ ಚೌಕಟ್ಟು, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗೆ ಬರೋಣ. ಸೊ ಪ್ರಶ್ನೆ ಇತ್ತು, ಚಿಂತಕರ ಕೂಟ ಮತ್ತು ಜ್ಞಾನ ಮತ್ತು ನಾವೀನ್ಯದ ಸಂಬಂಧ 4 ಪಾಯಿಂಟ್ಸ್ ಇದಾವೆ ನೋಡಿ. ಮುಂದುವರಿಯುತ್ತಿರುವ ದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು: ನಿರುದ್ಯೋಗ, ಬಡತನ, ಕೃಷಿಯಲ್ಲಿ ಹಿಂದುಳಿದಿರುವುದು,
ಆದಾಯ ಮತ್ತು ಸಂಪತ್ತಿನ ಅಸಮಾನದ ಹಂಚಿಕೆ. ಇನ್ನು ಪ್ರತಿ ವರ್ಷ ಮಾರ್ಚ್ 15ರಂದೇ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಏಕೆ ಆಚರಿಸ್ತೀವಿ? ಸೊ ಮಾರ್ಚ್ 15, 1962 ಈ ದಿನದಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡಿದ. ಸೊ ಅದಕ್ಕಾಗಿ ಅದನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾರೆ. ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸೋದು, ಮಾರುಕಟ್ಟೆಯ ಅನುಚಿತ ವ್ಯವಹಾರ ಪದ್ಧತಿಯನ್ನು ತಡೆಯುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾವನ್ನು ಇಡೋದು. ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಮತ್ತು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಒಂದು ಬರ್ತದೆ. ಸುಗ್ಗಿ ನಂತರ ಅಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ. ಸುಗ್ಗಿ ಪೂರ್ವ ಅಂದರೆ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯದ ಬಳಕೆ ಮುಂತಾದ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸೋದು. ಇನ್ನು ಗ್ರಾಹಕ ಹಿತರಕ್ಷಣೆಗಾಗಿ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆ: ಅಗತ್ಯ ವಸ್ತುಗಳ ಕಾಯ್ದೆ, ತೂಕ ಮತ್ತು ಅಳತೆ ಕಾಯ್ದೆ, ಆಹಾರ ಕಲಬೆರಕೆ ಪ್ರತಿಬಂಧಕ ಕಾಯ್ದೆ, ಆಹಾರ ಸಂರಕ್ಷಣಾ ಕಾಯ್ದೆ 1986. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಗ್ರಾಹಕರಿಗೆ ನೀಡಿರುವ ಹಕ್ಕುಗಳು: ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆಯ ವಿರುದ್ಧ ಪರಿಹಾರವನ್ನು ಕೇಳತಕ್ಕಂಥ ಹಕ್ಕು. ಇನ್ನು ಗ್ರಾಹಕರ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿ ಏನು? ದೂರುಗಳು ಕೈಬರಹ ಅಥವಾ ಬೆರಳಚ್ಚಿನ ರೂಪದಲ್ಲಿ ಇರಬೇಕು. ದೂರು ಕೊಡುವವರ ಹೆಸರು, ವಿಳಾಸ, ದೂರವಾಣಿ ಇರಬೇಕು. ಪೂರೈಕೆದಾರ ಅಥವಾ ವ್ಯಾಪಾರಿಯ ಪೂರ್ಣ ಮಾಹಿತಿ ಇರಬೇಕು. ಯಾವ ವಸ್ತುವಿನಿಂದ ನಷ್ಟವಾಗಿದೆ, ಎಷ್ಟು ಮೊತ್ತವಾಗಿದೆ ಅಂತ ನಮೂದಿಸಬೇಕು. ಸಂಬಂಧಪಟ್ಟ ಬಿಲ್ಲು ಮತ್ತು ರಸೀದಿ. ದೂರಿಗೆ ಯಾವುದೇ ಶುಲ್ಕ ಇಲ್ಲ. ಇನ್ನು 3ನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳನ್ನು ಕೇಳಿದರು. ಸೊ ಮರಾಠರ ಮನೆತನಗಳು ತಮ್ಮ ಘನತೆ, ಸ್ವಾತಂತ್ರ್ಯಕ್ಕೆ ನಡೆಸಿದ ಪ್ರಯತ್ನ, ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತವಾಗಲು ಪ್ರಯತ್ನ, ಪೇಶ್ವೆ ಬ್ರಿಟಿಷರ ಪೂನಾ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ ಅಂತ ಬರೆದ್ರೆ ಸಾಕು. ಇನ್ನು ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಹೇಗೆ ಸಹಕಾರಿಯಾಯಿತು? ಸೊ ಡಾಲ್ ಹೌಸಿ ಏನು ಮಾಡಿದ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಜಾರಿ ಮಾಡಿದ. ಸೊ ದೇಶೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕು ಇರಲಿಲ್ಲ. ಎಸ್. ಇನ್ನು ಈ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದ ವಿಲೀನವಾದವು. ಈ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳೆಂದರೆ ಸತಾರ, ಜೈಪುರ, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯ ಸತಾರ, ಸಂಬಲ್ಪುರ್, ಜೈಪುರ್, ನಾಗ್ಪುರ್, ಉದಯ್ಪುರ್ ಮತ್ತು ಝಾನ್ಸಿ. ಹೈದರಾಬಾದ್ ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು? ಸೊ ಹೈದರಾಬಾದ್ ನಿಜಾಮನು ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತ ಒಕ್ಕೂಟಕ್ಕೆ ಸೇರಲು ನಿರಾಕರ ಮಾಡಿದ. ಈ ಸಂದರ್ಭದಲ್ಲಿ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೆಯುತ್ತಿತ್ತು. ಇನ್ನು ನಿಜಾಮನ ಕ್ರೂರ ಪಡೆಯಾದ ರಜಾಕರ ಬಗ್ಗೆ ಜನರ ಪ್ರತಿರೋಧ. ಆಮೇಲೆ ಈ ಸಮಯದಲ್ಲಿ ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ಈ ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನು 1948ರಲ್ಲಿ ಭಾರತದೊಂದಿಗೆ ವಿಲೀನ ಮಾಡಿಕೊಂಡು ಬಿಡ್ತಾರೆ. ಇನ್ನು ಗೋವಾ ಹೇಗೆ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಅಂತ ಕೇಳಿದರು. ಸೊ ಪೋರ್ಚುಗೀಸರ ವಸಾಹತುವಾಗಿದ್ದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾಗಿ ಚಳವಳಿಯನ್ನು ನಡೀತದೆ. ಈ ಗೋವಾ ತೆರವುಗೊಳಿಸಬೇಕೆಂದು ಆದೇಶವನ್ನು ನೀಡುತ್ತಾರೆ. ಸಹ ಪೋರ್ಚುಗೀಸರು ಹೆಚ್ಚಿನ ಸೈನ್ಯವನ್ನು ಆಫ್ರಿಕಾ ಮತ್ತು ಯುರೋಪಿನಿಂದ ತರಿಸಿಕೊಂಡು ಚಳವಳಿ ಹತ್ತಿಕ್ಕಲು ಪ್ರಯತ್ನವನ್ನು ಮಾಡ್ತಾರೆ. 1955ರಲ್ಲಿ ಭಾರತದ ವಿವಿಧ ಭಾಗದ ಸತ್ಯಾಗ್ರಹಗಳಿಗೆ ಗೋವಾಕ್ಕೆ ಬಂದು ವಿಮೋಚನಾ ಹೋರಾಟವನ್ನು ಮಾಡ್ತಾರೆ. ಸೊ 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶವನ್ನು ಮಾಡಿ ಗೋವಾವನ್ನು ವಶಪಡಿಸಿಕೊಳ್ತದೆ. ಇನ್ನು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಸೊ 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚನೆಯನ್ನು ಮಾಡ್ತಾರೆ. ಇದರ ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು KM ಫನೀಕರ್ ಮತ್ತು HN ಕುಂಜ್ರು. ಈ ಆಯೋಗ ವರದಿಯಂತೆ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿಯಾಗ್ತದೆ. ಮೊದಲಿಗೆ 14 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾಗಿ ಬಿಡುತ್ತವೆ. ಇನ್ನು ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರ ಕೇಳ್ತಾರೆ. ಸೊ ಇದು ಮುಖ್ಯವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕು. ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಜವಾಬ್ದಾರಿ. ತಮ್ಮ ಜವಾಬ್ದಾರಿ ನಿರ್ವಹಣೆಗೆ ರಾಜ್ಯಗಳು ಕಾರ್ಯನಿರ್ವಹಣಾ ವರ್ಗ ಮತ್ತು ಈ ಸಲಹಾ ವರ್ಗಗಳಿಂದ ಪೊಲೀಸ್ ಆಡಳಿತವನ್ನು ಹೊಂದಿದ್ದಾವೆ. ರಾಜ್ಯದ ಪೊಲೀಸ್ ಖಾತೆ ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿನೇ ಬರ್ತದೆ. ಇನ್ನು ವಿಶ್ವ ವ್ಯಾಪಾರ ಸಂಘಟನೆಯ ಕೆಲಸ ಸುಂಕ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ, ವಿಶ್ವದ ವಾಣಿಜ್ಯ ಮತ್ತು ವ್ಯಾಪಾರದ ತೊಡಕುಗಳ ನಿವಾರಣೆ, ವಿಶ್ವ ಬ್ಯಾಂಕಿನೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರಗಳ ಧೋರಣೆಗಳನ್ನು ರೂಪಿಸುವಲ್ಲಿ ಸಹಕಾರ. ಇನ್ನು ಬಾಲ್ಯ ವಿವಾಹಕ್ಕೆ ಕಾರಣ ಕೇಳಿದ್ರು. ಸ್ತ್ರೀ ಪುರುಷರ ನಡುವಿನ ಲಿಂಗ ತಾರತಮ್ಯ, ಹೆಣ್ಣು ಬೇರೆಯವರ ಮನೆಗೆ ಹೋಗುವವಳು ಅವಳನ್ನು ಬೇಗ ಮದುವೆ ಮಾಡಿಕೊಳಿಸಬೇಕು ಎಂಬ ಮೂಢನಂಬಿಕೆ, ಪೋಷಕರ ಅನಕ್ಷರತೆ, ಬಾಲಕಾರ್ಮಿಕತೆ,
ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆಯ ಕೊರತೆ. ಇಷ್ಟು 2 ಮಾರ್ಕ್ಸ್ ಇದ್ದಾವೆ. ಏನು 8 ಬರ್ತಾವಲ್ಲ, ಮಿನಿಮಮ್ 6 ಪ್ರಶ್ನೆ ಆದರೂ ಬಂದೇ ಬರ್ತವೆ. ಒಂದೆರಡು ಪ್ರಶ್ನೆ ಪಾಠದ ಮಧ್ಯದಲ್ಲಿ ಕೂಡ ನಿಮಗೆ ಬರ್ಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋವನ್ನು ವಾಚ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಪಕ್ಕ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.